ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ನಮಗೇನು ಯೂಸೇ ಆಗ್ತಾ ಇಲ್ಲ, ಅದರಿಂದ ನಮ್ಮ ಸಮಸ್ಯೆಗಳು ಕೂಡ ಬಗೆಹರಿತಾ ಇಲ್ಲ ಅಂತ ಹೇಳ್ಕೊಳ್ಬಹುದು. ಆದರೆ ಪರಿಹಾರವನ್ನು ನಾವು ಮಾಡಿದಾಗ ಗಮನಿಸಿ ನೋಡಿ, ತುಂಬ ಬದಲಾವಣೆ ಅನ್ನೋದಾಗಿರುತ್ತೆ. ಯಾರು ನಂಬಿಕೆಯಿಂದ ಮನಸ್ಸಿಟ್ಟು ಮಾಡ್ಕೊಂಡಿರ್ತಾರೋ ತುಂಬ ಬದಲಾವಣೆ ಅನ್ನೋದು ಕಾಣಬಹುದು. ಏಕೆಂದರೆ ನಾವು ಅಂದ್ಕೊಳ್ತೀವಿ ಈ ಪರಿಹಾರಗಳೆಲ್ಲವೂ ಕೂಡ ಕೆಲವೊಂದು ಬಾರಿ ಏನು ಬದಲಾವಣೆ ಅನ್ನೋದು ತಂದು ಕೊಡೋದಿಲ್ಲ ಅಂತ. ನಾವು ಸಮಯ, ನಂಬಿಕೆ ಹಾಗೂ ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ಡೆಡಿಕೇಶನ್ ಅನ್ನೋದು ಇದ್ದಾಗ ತಪ್ಪದೇ ಒಳ್ಳೆ ರಿಸಲ್ಟನ್ನು ಕಂಡುಕೊಳ್ಬಹುದು. ಶನಿವಾರಕ್ಕೆ ತುಂಬ ಮುಖ್ಯವಾಗಿ ಪ್ರಾಧಾನ್ಯವಾಗಿ ನಾವು ಶ್ರೀ ಮಹಾವಿಷ್ಣುವನ್ನು, ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡ್ತೀವಿ. ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡ ಅಂದರೆ ಲಕ್ಷ್ಮೀದೇವಿಯ ಪ್ರತಿರೂಪ. ಲಕ್ಷ್ಮೀದೇವಿಯನ್ನು ನಾವು ಪೂಜಿಸಬೇಕು. ಸಂಪತ್ತಿಗೆ ಅಧಿದೇವತೆ, ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ಆ ತಾಯಿ ಚಂಚಲೆ, ಆದರೆ ನಿಂತ ಜಾಗದಲ್ಲಿ ಎಲ್ಲೂ ನಿಲ್ಲೋದಿಲ್ಲ. ಮುಖ್ಯವಾಗಿ ನಾವು ಶನಿವಾರದ ದಿನ ಜಾಸ್ತಿ ಆದಷ್ಟು ಲಕ್ಷ್ಮೀದೇವಿಯನ್ನು ತುಳಸಿ ರೂಪದಲ್ಲಿ ಇರುವಂಥ ನಮ್ಮ ಮನೆಯ ಹತ್ತಿರ ಇರುವ ತುಳಸಿ ಗಿಡಕ್ಕೆ ಪರಿಹಾರವನ್ನು ಮಾಡಿಕೊಂಡಾಗ ನಾವು ಲಾಭವನ್ನು ಕಂಡುಕೊಳ್ಬಹುದು. ಯಾಕಂದರೆ ನಾವೆಲ್ಲರೂ ಕೂಡ ಪೂಜೆ, ಪರಿಹಾರ ಏನೇ ಮಾಡಬೇಕಾದ್ರೂ ಕೂಡ ಭಗವಂತನನ್ನು ಕೈ ಎತ್ತಿ ಮುಗಿಬೇಕಂದ್ರೆ, ಭಗವಂತ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು, ನಮಗೆ ಈ ಕಷ್ಟ ಇದೆ, ಈ ಒಂದು ರೀತಿಯ ನಷ್ಟ ಇದೆ, ಇದನ್ನೆಲ್ಲವೂ ಸರಿಪಡಿಸು ಅಂತಲೇ ನಾವು ಕೇಳಿಕೊಳ್ಳುವಂಥದ್ದು. ಅಂದರೆ ಭಗವಂತನ ಹತ್ತಿರ ನಾವು ನಿಂತು ಕೂತು ಏನೇ ಮಾತಾಡಿದ್ರೂ ಕೂಡ ಭಗವಂತನನ್ನು ನಾವು ಕೇಳಿಕೊಳ್ಳುವಂಥದ್ದು, ನಮ್ಮ ಕಷ್ಟಗಳಿಂದ ಪಾರು ಮಾಡು ನಮ್ಮನ್ನು ಅಂತ. ಹೌದು, ಭಕ್ತಿಯಿಂದ ನಾವು ಕೇಳಿಕೊಂಡಾಗ. ಯಾಕಂದರೆ ಭಗವಂತನು ಬಂದು ಕಲಿಯುಗದ ದೈವ, ಭಕ್ತರ ಕಣ್ಣೀರನ್ನು ಒರೆಸುವಂಥ ಮಹಾಶಕ್ತಿ ಇರುವಂಥ ಈ ಶನಿವಾರಗಳ ದಿನ ಯಾರು ಈ ಪರಿಹಾರವನ್ನು ಮಾಡ್ಕೊಳ್ತಾರೋ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಸ್ನೇಹಿತರೆ, ಅದಕ್ಕೆ ನಮ್ಮ ಮನೆಗಳ ಹತ್ತಿರ ಇರುವಂಥ ತುಳಸಿ ಗಿಡ ನಮ್ಮ ಏಳಿಗೆಯನ್ನು ಸೂಚಿಸುತ್ತೆ. ನಮಗೆ ಏನಾದರೂ ಕಷ್ಟ ಬರ್ತಾ ಇದೆ ಅಂದರೂ ಕೂಡ ಅದು ಸೂಚನೆ ಕೊಡುತ್ತೆ. ನಮ್ಮ ಮನೆಯ ಹತ್ತಿರ, ನಮ್ಮ ಮನೆ ಒಳಗಡೆ ಏನೇ ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ಅದರ ಪ್ರಭಾವ ಜಾಸ್ತಿ ಆದಾಗಲೂ ಕೂಡ ಸೂಚಿಸುತ್ತೆ. ಅದಕ್ಕೆ ತುಳಸಿ ಗಿಡವನ್ನು ನಾವು ನೆಟ್ಟಿರಬೇಕು ಮನೆಯ ಹತ್ರ, ಪೂಜೆಗೆ ಹಾಗೂ ಪರಿಹಾರಕ್ಕೆ ಅಂತ ನೆಟ್ಕೊಂಡಿರಬೇಕು. ಹಚ್ಚ ಹಸಿರಾಗಿ, ತುಂಬ ಸೊಂಪಾಗಿ, ನೋಡೋದಕ್ಕೆ ಇಷ್ಟು ಚೆನ್ನಾಗಿ ತುಳಸಿ ಗಿಡ ಬೆಳೀತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ದಿನದಿಂದ ದಿನಾಭಿವೃದ್ಧಿ. ಸ್ನೇಹಿತರೆ, ಆರೋಗ್ಯದಲ್ಲಿ ಹಾಗೂ ಹಣಕಾಸಿನಲ್ಲಿ, ಸೊಸೈಟಿಯಲ್ಲಿ ನಮಗೆ ಕೆಲಸ, ಪ್ರಮೋಷನ್ನು, ಸ್ಯಾಲ್ರಿ ಎಲ್ಲವೂ ಕೂಡ ಜಾಸ್ತಿ ಆಗುವಂಥ ಸೂಚನೆ ಕೊಡುತ್ತೆ ತುಳಸಿ ಗಿಡ. ಅದಕ್ಕೆ ತುಳಸಿ ಮಾತೆಯ ಹತ್ತಿರ ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೂ ಎಚ್ಚರಿಕೆಯಿಂದ ನೀವು ಮಾಡಿಕೊಂಡು ಕೇಳ್ಕೊಳ್ಳಿ, ತುಂಬ ಲಾಭವನ್ನು ಕಂಡುಕೊಳ್ಬಹುದು. ನೀವು ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ, ₹1 ಖರ್ಚಿಲ್ಲದೆ. ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಆದಾಗ ಮಾಡುವಂಥ ಪರಿಹಾರ. ಒಂದು ಚಿಕ್ಕದಾಗಿ, ಚಿಕ್ಕ ಸೈಜಲ್ಲಿ ನೀವು ಅರಿಶಿಣವನ್ನು ಉಂಡೆ ಮಾಡ್ಕೊಳ್ಳಿ. ಈ ಥರ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟು ಅದರ ಮೇಲೆ ಅಕ್ಷತೆಯನ್ನು ಹಾಗೂ ಕುಂಕುಮವನ್ನು ಹಾಕಿಬಿಟ್ಟು ಕೇಳ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಷ್ಟಗಳಿದ್ದಾಗ, ತುಂಬ ಜನ ನಾವು ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ ನಮಗೆ ಎಲ್ಲವೂ ಅನುಕೂಲ ಆಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ಈಗ ಯಾವುದೂ ಚೆನ್ನಾಗಿಲ್ಲ. ಹಣಕಾಸಿನ ಒಂದು ಸಮಸ್ಯೆಯಿಂದ ಹಿಡಿದು ಸಂಬಂಧಗಳು ಹಾಗೂ ಆರೋಗ್ಯ, ಪ್ರತಿಯೊಂದರಲ್ಲೂ ಕರಿಯರ್ ಲೈಫು ಯಾವುದೂ ಚೆನ್ನಾಗಿಲ್ಲ. ನಾವು ಎಲ್ಲವೂ ಸರಿ ಹೋದರೆ ಸಾಕು ಅನ್ನೋ ಥರ ಇದ್ದೀವಿ. ಆದರೂ ನಮಗೆ ತೋಚ್ತಾ ಇಲ್ಲ ಏನು ಮಾಡಬೇಕು ಅಂತಂದ್ಬಿಟ್ಟು ಅನ್ನುವಂಥವರು ಸಿಂಪಲ್ಲಾಗಿ ಸ್ನೇಹಿತರೆ ಇದನ್ನು ಮಾಡಿಕೊಳ್ಳಿ, ಉತ್ತಮವಾಗಿರುತ್ತೆ, ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಇಷ್ಟನ್ನು ನೀವು ಹಾಕಿ, ಅಕ್ಷತೆ ಹಾಕಿ, ಕುಂಕುಮ ಹಾಕಿ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು
ತುಳಸಿ ಗಿಡದ ಬುಡದ ಹತ್ರ ಇಟ್ಬಿಡಬೇಕು. ಇನ್ನೇನು ಮಣ್ಣು ತೆಗೆಯೋದಕ್ಕೆ ಹೋಗಬೇಡಿ, ಅದನ್ನು ಇನ್ನೇನೋ ಮಾಡೋದಕ್ಕೆಲ್ಲ ಹೋಗಬೇಡಿ. ಸೀದಾ ಸಂಕಲ್ಪ ಮಾಡ್ಕೊಳ್ತೀರಾ, ಕೇಳ್ಕೊಳ್ತೀರಾ, ಅದನ್ನು ತಗೊಂಡೋಗಿ ನೀವು ದೇವ್ರ ಮನೆಯಿಂದ ತಗೊಂಡೋಗಿ ಆ ಜಾಗದಲ್ಲಿ, ಅಂದರೆ ತುಳಸಿ ಗಿಡ ಎಲ್ಲಿ ಇರುತ್ತೋ ನೋಡಿ ಆ ಜಾಗದಲ್ಲಿ ಇಡಿ. ಈ ಥರ ಇಟ್ಬಿಡಿ ಅಷ್ಟೇ. ಇನ್ನು ಮತ್ತೆ ಅದನ್ನೇನು ತೆಗೆಯೋದಕ್ಕೆ ಹೋಗ್ಬಿಡಿ. ಅದು ಮಣ್ಣಲ್ಲಿ ಸೇರಿಕೊಳ್ಳುತ್ತೆ, ಮಣ್ಣಾಗುತ್ತೆ ಒಳ್ಳೆ ರೀತಿಯಲ್ಲಿ. ಯಾಕಂದರೆ ಅರಿಶಿಣ ಬಂದು ನಮ್ಮ ಎಲ್ಲ ರೀತಿಯ ಶುಭ ಕಾರ್ಯಗಳಿಗೆ ಸೂಚನೆ ಕೊಡುತ್ತೆ, ಒಳ್ಳೆಯದಾಗುತ್ತೆ, ಗುಡ್ ನ್ಯೂಸ್ ಕೇಳ್ತೀರಿ, ಹಾಗೂ ತುಂಬ ಸಂತೋಷವನ್ನು ಕೊಡುತ್ತೆ. ಮುಖ್ಯವಾಗಿ ಇನ್ನೊಂದು ಪರಿಹಾರವನ್ನು ಇದೇ ಸಮಯಕ್ಕೆ ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಹಣಕಾಸಿನ ಸಮಸ್ಯೆಗಳು ಅಂತ ತುಂಬ ಇರುತ್ತೆ ನೋಡಿ. ಅಂತಹವರು ತುಳಸಿ ಗಿಡದ ಹತ್ತಿರ ಒಂದು ಕಾಯಿನನ್ನು, ಅಥವಾ ಎಷ್ಟೋ ಜನಕ್ಕೆ ತಾಮ್ರದಲ್ಲಿ ಮಾಡಿರುವಂಥದ್ದು ಇರುತ್ತಲ್ವ, ಅದರಲ್ಲಿ ಸ್ಟ್ಯಾಚ್ಯೂ ಇರುತ್ತೆ. ಅಂದರೆ ಒಂದು ದೇವರ ಪ್ರತಿರೂಪ, ಆಂಜನೇಯ ಸ್ವಾಮಿ ಇರಬಹುದು, ಗಣಪತಿ ಇರಬಹುದು, ಲಕ್ಷ್ಮೀದೇವಿ ಇರಬಹುದು, ಯಾವುದೇ ದೇವರದ್ದು ಇರಬಹುದು. ಇದ್ದರೆ ಆ ರೀತಿಯ ಕಾಯಿನನ್ನು ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸೀದಾ ನೀವು ಈ ಒಂದು 5 ರೂಪಾಯಿ ಕಾಯಿನು ಗೋಲ್ಡ್ ಕಲ್ಲರಲ್ಲಿ ಬರುತ್ತಲ್ವ, ಅದನ್ನು ತಗೊಂಡು ಕ್ಲೀನಾಗಿ ತೊಳೆದು ಬಿಟ್ಟಿದ್ದೆ ಇದನ್ನು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು, ಎಷ್ಟೋ ಜನಕ್ಕೆ ಇಷ್ಟೆಲ್ಲ ಕೊರತೆಗಳು ಇರುತ್ತೆ ಸ್ನೇಹಿತರೆ, ಅವುಗಳನ್ನು ನೀವು ಕೇಳ್ಕೊಳ್ಬಹುದು. ಕೇಳಿಕೊಂಡು ಒಂದು ಚೂರೇ ಚೂರು ಮಣ್ಣನ್ನು ತೆಗಿಬೇಕು ತುಳಸಿ ಗಿಡದ ಹತ್ತಿರ. ಜಾಸ್ತಿ ತೆಗಿಯೋದಕ್ಕೆ ಹೋಗಬೇಡಿ, ಬೇರುಗಳು ಎಲ್ಲ ಇರುತ್ತಲ್ವ, ರೂಟ್ಸು, ಅದನ್ನು ಡ್ಯಾಮೇಜ್ ಮಾಡೋದಕ್ಕೆ ಹೋಗಬಾರ್ದು. ಈ ಥರ ನೀವು 5 ರೂಪಾಯಿ ಕಾಯಿನನ್ನು ಅದ್ರ ಒಳಗಡೆ ಇಟ್ಟು ಕೇಳಿಕೊಂಡು ಬಿಟ್ಟುಬಿಡಬೇಕು. ಒಂದು ದಿನ ಪೂರ್ತಿ ಬಿಟ್ಬಿಡಿ. ನೀವು ಬೇಕಾದರೆ ಇದನ್ನು ಸೋಮವಾರ ತಗೊಳ್ಬಹುದು. ಶನಿವಾರ ಮಾಡಿದ್ರೆ ಸೋಮವಾರ ಇದನ್ನು ನೀಟಾಗಿ ತಗೊಂಡು ತೊಳೆಯೋದಕ್ಕೆಲ್ಲ ಹೋಗಬೇಡಿ. ಏನಿರುತ್ತೋ ಅದನ್ನು, ಯಾಕಂದರೆ ಆ ಶಕ್ತಿಯೆಲ್ಲ ಅದಕ್ಕೆ ಬಂದಿರುತ್ತೆ. ನಾವು ಕೇಳ್ಕೊಂಡಿರ್ತೀವಿ ತಾಯಿಯನ್ನು, ಒಂದೊಂದೇ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಕೇಳ್ಕೊಂಡಿರ್ತೀವಲ್ವ, ಆ ಶಕ್ತಿಯೆಲ್ಲ ತಾಯಿ ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನೆಗೆ ಕಳಿಸ್ತಾಳೆ. ತುಳಸಿ ಗಿಡ ಯಾವ ಜಾಗದಲ್ಲಿರುತ್ತೋ ನಕಾರಾತ್ಮಕ ಶಕ್ತಿಗಳು ಕಡಿಮೆ ಇರುತ್ತೆ ಅವರ ಮನೆಗೆ. ಅದಕ್ಕೋಸ್ಕರ ಇಷ್ಟನ್ನು ಇಟ್ಟು ಕೇಳಿಕೊಂಡು ಒಂದು ದಿನ ನಾವು ತುಳಸಿ ಗಿಡದ ಹತ್ತಿರ ಇಟ್ಟಾಗ ಶಕ್ತಿ ಅನ್ನುವಂಥದ್ದು ತುಂಬ ಇರುತ್ತೆ. ತದನಂತರ ಇದನ್ನು ನೀವು ಬೇಕಾದರೆ ಸೋಮವಾರ ತಗೊಂಡಿದ್ದೆ ನಿಮ್ಮ ವಾಲೆಟಲ್ಲಿ ನೀವು ದುಡ್ಡಿಡುವಂಥ ಜಾಗದಲ್ಲಿ ಇದನ್ನು ಇಟ್ಕೊಳ್ಳಿ. 3 ಡೇಸ್ ಇಟ್ಕೊಳ್ಳಿ. ತದನಂತರ ಅದನ್ನು ನೀವು ಖರ್ಚು ಮಾಡಿಕೊಳ್ಬಹುದು, ತೊಂದರೆ ಇಲ್ಲ. ಇಷ್ಟೇ ಸುಲಭವಾಗಿ.